ಎಲ್ಲ ಆತ್ಮೀಯ ಸಹೋದ್ಯೋಗಿಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಅಧಿಕಾರಿ ಸ್ನೇಹಿತರೆ, ಈಗಾಗಲೇ ಕೃಷ್ಣ ಬೈರೇಗೌಡರು ಬಹಳ ವಿಶದವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಈ ಸಾರಿ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ. ಅತಿವೃಷ್ಟಿ ಆದರಿಂದ ಸುಮಾರು 14.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. SDRF ನಾರ್ಮ್ಸ್ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಮತ್ತು ಸರ್ಕಾರದ ಇಚ್ಛೆನೂ ಕೂಡ. ನಾನು ಕಲಬುರಗಿ ಡಿವಿಷನ್ಗೆ ಹೋಗಿದ್ದೆ, ಬೀದರ್ಗೆ ಹೋಗಿದ್ದೆ ಮತ್ತು ಯಾದಗಿರಿಗೆ ಹೋಗಿದ್ದೆ, 3-4 ಜಿಲ್ಲೆಗಳಿಗೆ ಹೋಗಿದ್ದೆ. ಆ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆ ಹಾನಿಯಾಗಿದ್ದಂಥ ಪ್ರದೇಶಗಳು ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ಮೆಕ್ಕೆಜೋಳ, ಕಬ್ಬು, ತೊಗರಿ, ಹೆಸರು, ಈ ಥರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು. ನಾನು ಕೃಷ್ಣ ಬೈರೇಗೌಡ ಮತ್ತು ಅಲ್ಲಿಂದ ಮಂತ್ರಿ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ. ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ. ರೈತರು ಪಾಪ ಬೆಳೆ ಹಾಕಿ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ರಿಂದ ನಷ್ಟಕ್ಕೊಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಟೀಮ್ ಕಳಿಸಿ ಅವರು ವರದಿ ಕೊಟ್ಟು ಪರಿಹಾರ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಿವರೆಗೆ ಕಾಯೋದು ಬೇಡ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದಲೇ SDRF ಫಂಡು ಕೊಡಬೇಕು ಅಂತ ತೀರ್ಮಾನ ಮಾಡಿತು. ಸುಮಾರು 2,200 ಚಿಲ್ಲರೆ ಕೋಟಿ SDRF 1,218 ಕೋಟಿ SDRF ಫಂಡು ಮತ್ತು 1,033 ಕೋಟಿ ರಾಜ್ಯ ಸರ್ಕಾರದ್ದು ಹೆಚ್ಚುವರಿಯಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಇದ್ದರೆ ನಾವು 8,500 ಕೊಡ್ತಾ ಇದ್ದೀವಿ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕುಸ್ಕಿ ಜಮೀನಾದರೆ 8,500 ಪ್ಲಸ್ 8,500 ಒಟ್ಟು 17,000 ರೂಪಾಯಿ ಒಂದು ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ. ಒಂದು ಹೆಕ್ಟೇರ್ಗೆ 17,000 ಕುಸ್ಕಿ ಜಮೀನಾದರೆ. ನೀರಾವರಿ ಜಮೀನಾದರೆ 17,000 SDRF ಫಂಡ್ ಪ್ರಕಾರ ಪ್ಲಸ್ 8,500 ಅಂದರೆ 25,500 ರೂಪಾಯಿಗಳು ಸಿಗುತ್ತೆ. ಮತ್ತು ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು, ಅದಕ್ಕೆ ಬಾಗಾಯಿತು ಜಮೀನು ಅಂತ ಕರಿತೀವಿ ನಾವು. ಅದಕ್ಕೆ ಒಟ್ಟು 31,000 ರೂಪಾಯಿ ಒಂದು ಹೆಕ್ಟೇರ್ಗೆ ಕೊಡ್ತಾ ಇದ್ದೀವಿ. 31,000 ರೂಪಾಯಿ ಒಂದು ಹೆಕ್ಟೇರ್ಗೆ ಅಂದರೆ 8,500 ರೂಪಾಯಿ ಸರ್ಕಾರದಿಂದ. ಅದು ಕುಸ್ಕಿ ಜಮೀನಾಗಲಿ, ತರಿ ಜಮೀನಾಗಲಿ, ಅಥವಾ ಬಹುಬೆಳೆ ಬೆಳೀತಕ್ಕಂಥ ಜಮೀನಾಗಲಿ, ಅಲ್ಲಿಗೆ 8,500 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟು 14,000 ಹೆಕ್ಟೇರ್ಗೆ 14,000 ಚಿಲ್ಲರೆ ಹೆಕ್ಟೇರಿಗೆ 1,033 ರೂಪಾಯಿ
ಸರ್ಕಾರದಿಂದ 1033 ರೂಪಾಯಿ ಅಲ್ಲ 33 ಕೋಟಿ ರೂಪಾಯಿ ಸರ್ಕಾರದಿಂದ, SDRF ಫಂಡ್ನಿಂದ 1218 ಕೋಟಿ, ಒಟ್ಟು 2251 ಕೋಟಿ ಈಗಾಗಲೇ SDRF ಫಂಡ್ನಿಂದ ಬಿಡುಗಡೆ ಆಗಿದೆ. DBT ಮೂಲಕ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ. ಇವತ್ತು 1033 ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ ಅದನ್ನು DBT ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಒಂದು ಬಟನ್ ಒತ್ತೋದ್ರ ಮೂಲಕ ಕೊಡ್ತಕ್ಕಂಥ ಕೆಲಸ, ಅದನ್ನು ನಿಮಗೆ ತಿಳಿಸೋಣ, ರೈತರಿಗೆ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ನಿಮಗೆಲ್ಲ ತಿಳಿಸೋಣ ಅಂತೇಳಿ ನಿಮ್ಮ ಮೂಲಕ ರೈತರಿಗೆ ತಿಳಿಸೋಣ. ಅದಕ್ಕೆ DCಗಳು ರೈತರು ಎಲ್ಲರೂ ಕೂಡ ಇದ್ದಾರೆ, ಅವ್ರ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ 14,24,000 ನಾಡಲ್ಲಿದೆ, 14,24,124 ರೈತರು 14,58,000 ಹೆಕ್ಟೇರು ನಷ್ಟ ಆಗಿರೋದು, ಬೆಳೆ ನಷ್ಟ ಆಗಿರೋದು. ರೈತರು 14,24,124 ರೈತರು ಸಂಖ್ಯೆ, ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ಸರ್ಕಾರ ರೈತರ ಪರವಾಗಿದೆ, ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆಳೆ ನಷ್ಟ ಆದಂಥ ರೈತರಿಗೆ ಈ SDRF ನಾರ್ಮ್ಸ್ ಪ್ರಕಾರ ಮತ್ತು ಸರ್ಕಾರವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನು ರೈತರಿಗೆ ಈಗಾಗಲೇ SDRF ತಲುಪಿದೆ.